ಹೈದ ಹನುಮಂತನನ್ನ ಹಾಡಿ ಹೊಗಳಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹೌದು, ಹನುಮಂತ ಇದೀಗ ನಾಡಿಗೆ ಚಿರಪರಿಚಿತ. ಹನುಮಂತನ ಹವಾ ಈಗ ರಾಜ್ಯವ್ಯಾಪಿ ವಿಸ್ತರಿಸಿದೆ. ಹನುಮಂತ ಎಲ್ಲಿ ಹೋದಲ್ಲಿ ಜನಗಳ ಹಿಂಡು ದಂಡು ಬರುತ್ತಿದೆ. ಹನುಮಂತನ ಜೊತೆಗೆ ಸೆಲ್ಫಿಗೆ ಮುಗಿಬೀಳುತ್ತಿದ್ದಾರೆ. ಜವಾರಿ ಹುಡುಗ ಈಗ ಫುಲ್ ಬ್ಯುಸಿ ಆಗಿ ಬಿಟ್ಟಿದ್ದಾರೆ. ಹನುಮಂತನ ಕ್ರೇಜ್ ಜಾಸ್ತಿಯಾಗಿದ್ದರ ಕಾರಣವಿಷ್ಟೇ, ಅದುವೇ ಬಿಗ್ ಬಾಸ್. ಬಿಗ್ ಬಾಸ್ ಟ್ರೋಫಿ ಮೇಲೆತ್ತಿದಾಗಿನಿಂದ ಹನುಮಂತನ ಜಪ ನಾಡಿನ ತುಂಬಾ ನಡೆಯುತ್ತಿದೆ. ಇಂತಹ ಉತ್ತರ ಕರ್ನಾಟಕದ ಅಪ್ಪಟ ಗ್ರಾಮೀಣ ಪ್ರತಿಭೆ ಹನುಮಂತನ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಡಿ ಹೊಗಳಿದ್ದಾರೆ, ಬಿಗಿದಪ್ಪಿ ಕೊಂಡಾಡಿದ್ದಾರೆ. ಹಾಗಾದ್ರೆ ಜೋಶಿ ಹೇಳಿದ್ದೇನು? ಅದಕ್ಕೆ ಹನುಮಂತನ ರಿಯಾಕ್ಷನ್ ಹೇಗಿತ್ತು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಗಾಯಕ ಹನುಮಂತ ಭಾಗಿಯಾಗಿದ್ದರು. ಹನುಮಂತ ವೇದಿಕೆ ಬರುತ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಇಡೀ ವೇದಿಕೆ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿತ್ತು. ಕಣ್ಣು ಹಾಯಿಸಿದಲ್ಲೆಲ್ಲ ಜನ ಓ ಜನ. ಅದರಲ್ಲೂ ಹನುಮಂತ ಬಂದಿದ್ದಾನಂದ್ರೆ ಇನ್ನು ಕೇಳಬೇಕೆ, ಮತ್ತಷ್ಟು ಜನರ ಕೂಗಾಟ ಜಾಸ್ತಿ ಆಯಿತು. ಅನೇಕ ಜನಪದ ಸಿನಿಮಾ ಹಾಡುಗಳನ್ನ ಹಾಡಿ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದ್ರು ಹನುಮಂತ. ಇದೀಗ ಹನುಮಂತನ ಹಾಡಿಗೆ ಜನವು ಕೂಡ ಸಿಳ್ಳೆ ಕೂಗು ಹಾಕಿ ಸಂತೋಷ ಪಟ್ಟರು. ಇದೇ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಜೋಶಿ ಹನುಮಂತನ ಸಾಧನೆಯನ್ನ ಕೊಂಡಾಡಿದರು. ಹನುಮಂತ ನಮ್ಮ ಲೋಕಸಭಾ ಕ್ಷೇತ್ರದವನು. ಹನುಮಂತನ ಬಗ್ಗೆ ಮೊದಲಿನಿಂದಲೂ ನಮಗೆ ಬಹಳಷ್ಟು ಆತ್ಮೀಯತೆ ಇದೆ. ಒಬ್ಬ ವ್ಯಕ್ತಿಯಲ್ಲಿ ಪ್ರಯತ್ನ, ಸಂಯಮ, ತಾಳ್ಮೆ ಇದ್ದರೆ ಎಂತಹ ಉನ್ನತ ಸ್ಥಾನಕ್ಕಾದರೂ ಕೂಡ ಹೋಗಬಹುದು ಎಂಬುದಕ್ಕೆ ಉದಾಹರಣೆ ಅದು ಹನುಮಂತ ಎಂದರು. ಮುಂದುವರೆದು ಮಾತನಾಡಿದ ಜೋಶಿ, ಕುರಿ ಕಾಯ್ಕೊಂಡಿದ್ದ ಹುಡುಗ. ನಮ್ಗೆ ವೃತ್ತಿಯಲ್ಲಿ ಕೆಲವೊಮ್ಮೆ ಕೀಳರಿಮೆ ಇರುತ್ತೆ, ಆದ್ರೆ ಹನುಮಂತ ಮಾತ್ರ ಅದ್ಯಾವ ಕೀಳರಿಮೆಯನ್ನ ಇಟ್ಟುಕೊಳ್ಳದೆ ಇವತ್ತು ಬಿಗ್ ಬಾಸ್ ನಲ್ಲಿ ಬಾಸ್ ಆಗಿ ಹೊರ ಬಂದಿದ್ದಾರೆ ಎಂದು ಹನುಮಂತನನ್ನ ಮನದುಂಬಿ ಹೊಗಳಿ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಹೀಗೆ ಜೋಶಿ ಮಾತು ಕೇಳಿದ ನೆರೆದಿದ್ದ ಜನಸ್ತೋಮ ಚಪ್ಪಾಳೆ ತಟ್ಟುವ ಮೂಲಕ ಹನುಮಂತನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.